ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಸಿದ್ಧಿದಾತ್ರಿ ಜ್ಯೋತಿಷ್ಯಾಲಯದ ಯೂಟ್ಯೂಬ್ ಪ್ರೇಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಕಿಶೋರ ಆರಾಧ್ಯ. ಈ ವಿಡಿಯೋದಲ್ಲಿ ನಾವು ಯುಗಾದಿ ಹಬ್ಬದ ದಿವಸ ಪಂಚಾಂಗ ಶ್ರವಣವನ್ನು ಯಾಕೆ ಮಾಡಬೇಕು, ಯಾರು ಮಾಡಬೇಕು, ಯಾರಿಗೆ ಇದರ ಅವಶ್ಯಕತೆ ಇದೆ, ಪಂಚಾಂಗ ಶ್ರವಣದ ಅವಶ್ಯಕತೆ, ಮತ್ತು ಪಂಚಾಂಗ ಶ್ರವಣವನ್ನು ಮಾಡುವುದರಿಂದ ಏನೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ, ಈ ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಯುಗಾದಿ ಹಬ್ಬದ ದಿವಸ ಪಂಚಾಂಗವನ್ನು ಶ್ರವಣ ಯಾಕೆ ಮಾಡಬೇಕು, ಮೊದಲನೇ ಪ್ರಶ್ನೆ. ಈಗ ನಮ್ಮ ದೇಶದ ಪಾರ್ಲಿಮೆಂಟಲ್ಲಿ ಇಡೀ ದೇಶಕ್ಕೆ ಸಂಬಂಧಪಟ್ಟಂಗೆ ಬಜೆಟನ್ನು ಮಂಡನೆ ಮಾಡ್ತಾರೆ. ಈ ಶಾಖೆಗಳಿಗೆ ಇಷ್ಟಿಷ್ಟು ಹಣ ಅಂತ, ಇಡೀ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿ ನಮ್ಮ ಕುಟುಂಬದ ಆದಾಯವನ್ನು ಆಧಾರವಾಗಿರಿಸಿ ನಮ್ಮ ಇಡೀ ವರ್ಷದ ಖರ್ಚುಗಳೆಷ್ಟು, ಆದಾಯ ಹೇಗಿರುತ್ತೆ, ಆ ಆದಾಯಕ್ಕೆ ತಕ್ಕಂಗೆ ನಾವು ಯಾವ ರೀತಿ ಖರ್ಚುಗಳನ್ನು ಮಾಡಬೇಕಾಗುತ್ತೆ, ಯಾವ ರೀತಿ ಉಳಿತಾಯ ಮಾಡಬೇಕಾಗುತ್ತೆ, ಈ ಎಲ್ಲ ವಿಚಾರಗಳನ್ನು ನಮಗೆ ಪಂಚಾಂಗ ಶ್ರವಣ ಹೇಳಿಕೊಡುತ್ತೆ. ಇದಾದ ನಂತರ ನಮ್ಮ ಈ ವರ್ಷದ ಆರೋಗ್ಯ ಸ್ಥಿತಿಗಳು ಹೇಗಿರುತ್ತೆ, ಅನಾರೋಗ್ಯ ಬರೋಕ್ಕೆ ಕಾರಣ ಏನು, ಇಷ್ಟೇ ಅಲ್ಲದೆ ಇದು ಯಾರಿಗೆ ಅತ್ಯಂತ ಮುಖ್ಯವಾಗಿರುತ್ತೆ ಅಂದರೆ ನಮ್ಮ ರೈತರಿಗೆ. ಹೇಗೆ ಈ ವರ್ಷದಲ್ಲಿ ಮಳೆಯ ಪ್ರಭಾವ ಹೇಗಿರುತ್ತೆ, ಅದರ ಪ್ರಮಾಣ ಎಷ್ಟಿರುತ್ತೆ, ಆ ಮಳೆಗೆ ತಕ್ಕ ಹಾಗೆ ಯಾವ ಬೆಳೆಯನ್ನು ಬೆಳೆಯಬೇಕು, ಆ ಬೆಳೆಯ ಇಳುವರಿ ಚೆನ್ನಾಗಿರುತ್ತಾ, ಅದಕ್ಕೆ ತಕ್ಕ ಹಾಗೆ ಆದಾಯ ಸಿಗುತ್ತಾ, ಫಸಲು ಚೆನ್ನಾಗಿ ಬರುತ್ತಾ, ಯಾವ ಯಾವ ನಕ್ಷತ್ರದಲ್ಲಿ ಯಾವ ಯಾವ ಮಳೆಯಲ್ಲಿ ಯಾವ ಬೆಳೆಯನ್ನು ನಾಟಿ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನಮಗೆ ಪಂಚಾಂಗ ಶ್ರವಣ ಹೇಳಿಕೊಡುತ್ತೆ. ಹಾಗಾಗಿ ಇದನ್ನೆಲ್ಲ ತಿಳಿದು ಮಳೆಗೆ ತಕ್ಕಂತೆ ಬೆಳೆಯನ್ನು ಮಾಡುವುದರಿಂದ ರೈತರು ಉತ್ತಮವಾದ ಆದಾಯವನ್ನು ಗಳಿಸಲಿಕ್ಕೆ ಸಹಾಯ ಆಗುತ್ತೆ. ಇನ್ನೂ ಮುಂದುವರಿಸ್ಕೊಂಡು ಹೋದರೆ ಗ್ರಹಗಳ ಚಲನೆ ಯಾವ ಯಾವ ತಿಂಗಳಲ್ಲಿ ಯಾವ ಯಾವ ರೀತಿ ಆಗುತ್ತೆ, ಈ ಗ್ರಹಗಳು ಚಲನೆ ಆದಾಗ ನಮಗೆ ಏನೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ, ಇದನ್ನು ತಿಳ್ಕೊಂಡಾಗ ಇಡೀ ವರ್ಷದ ನಮ್ಮ ಒಂದು ಜೀವನವನ್ನು ಶಾಂತವಾಗಿ ಸುಖವಾಗಿ ಜೀವಿಸಬಹುದು. ಮತ್ತು ಈ ಪಂಚಾಂಗ ಶ್ರವಣದಲ್ಲಿ ನಮ್ಮ ಇಡೀ ವರ್ಷದ ಒಂದು ಖರ್ಚು ವೆಚ್ಚಗಳನ್ನು ಯಾವ ರೀತಿ ನಾವು ಡಿವೈಡ್ ಮಾಡ್ಕೋಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ಕೊಡೋದ್ರಿಂದ ಪಂಚಾಂಗ ಶ್ರವಣ ಎಲ್ಲರೂ ಅವಶ್ಯವಾಗಿ ಮಾಡಬೇಕಾಗುತ್ತೆ. ಹಾಗಾದರೆ ಇದರಿಂದ ಫಲಗಳೇನು, ಇದರಿಂದ ಸಿಗೋ ಫಲಗಳೇನಪ್ಪ ಅಂದರೆ, ಪಂಚಾಂಗ ಶ್ರವಣ ಮಾಡುವುದರಿಂದ ನಿಮ್ಮ ಈ ವರ್ಷದ ಪಾಪ ಫಲಗಳೇನಿರುತ್ತೆ ಅದೆಲ್ಲವೂ ಮುಕ್ತವಾಗುತ್ತೆ. ಅದಾದ ನಂತರ ಪುತ್ರಾಭಿವೃದ್ಧಿ ಆಗುತ್ತೆ, ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಮತ್ತು ಎಲ್ಲ ಪಾಪಕರ್ಮಗಳು ನಾಶವಾಗುತ್ತೆ. ಹಾಗಾಗಿ ನಮ್ಮ ಸಿದ್ಧಿದಾತ್ರಿ ಜ್ಯೋತಿಷ್ಯಾಲಯದಲ್ಲಿ ಈ ವರ್ಷ ಯುಗಾದಿ ಹಬ್ಬದ ದಿವಸ ಪಂಚಾಂಗ ಶ್ರವಣವನ್ನು ನಿಮ್ಮ ಎಲ್ಲರ ಯೋಗಕ್ಷೇಮಕ್ಕಾಗಿ ಆಯೋಜಿಸಲಾಗಿದ್ದು, ಎಲ್ಲರೂ ಬಂದು ಪಂಚಾಂಗ ಶ್ರವಣ ಮಾಡಬೇಕಾಗಿ ಈ ರೀತಿಯಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.